ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಏನು ಗೊತ್ತಾ, ನಾನು ಈ ವಿಡಿಯೋಕ್ಕಿಂತ ಒಂದು 5 ದಿವಸ ಮುಂಚೆ ಇನ್ನೊಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡಿ ಇಟ್ಕೊಂಡಿದ್ದೆ. ಅದು ನಮ್ಮ ಮನೆಯಲ್ಲಿ ಏನು ಮಾಡಿದ್ದೀವಿ ಅಂದರೆ, ಬಾತ್ರೂಮನ್ನು ಚೇಂಜ್ ಮಾಡಿಸ್ಬೇಕು, ಸ್ವಲ್ಪ ಲೀಕೇಜಲ್ಲಾಗಿ ರಗಳೆ ಕೊಡ್ತಾ ಇತ್ತು, ಮಾಡಿಸ್ಲೇಬೇಕಾದಂತಹ ಪರಿಸ್ಥಿತಿ ಬಂತು ಅಂತ ಶುರು ಮಾಡಿಕೊಂಡ್ವಿ ಫ್ರೆಂಡ್ಸ್. ಅಯ್ಯೋ, ಕೈ ಹಾಕಿ ಸಾಕಾಗ್ಬಿಟ್ಟಿದೆ. ಯಾರನ್ನ ಇಟ್ಕೊಂಡು ಕೆಲಸ ಮಾಡ್ಸೋಕೆ ಈಗಿನ ಕಾಲದಲ್ಲಿ ಸಾಧ್ಯ ಇಲ್ಲ ಅಲ್ವಾ, ಮುಗಿಸೋದೇ ಇಲ್ಲ, ಸಾಕಾಗಿದೆ. ಮನೆ ಇಡೀ ಧೂಳು ಡಸ್ಟು ಕೂರಕ್ಕಾಗ್ತಾ ಇಲ್ಲ ಅಂಥ ಪರಿಸ್ಥಿತಿ. ವಿಡಿಯೋ ಮಾಡೋಕ್ಕಾಗಲ್ಲ, ಇಡೀ ದಿವಸ ಕೆಲಸದವ್ರು ಇರ್ತಾರೆ. ಬೇಗ ಬೆಳಿಗ್ಗೆ ಎದ್ದು ಬಡ ಅಂತ ಇವತ್ತು ಅಡುಗೆ ಮುಗಿಸಿ ಚಪಾತಿ, ಚೆನ್ನ ಮಸಾಲ, ಅನ್ನ, ಸಾರು ಮತ್ತು ಬೇಯಿಸಿದ ಮಾವಿನಕಾಯಿ ಇದೆಯಲ್ಲ ಅದರ ಗೊಜ್ಜೆಲ್ಲ ರೆಡಿ ಮಾಡಿ ಇಟ್ಕೊಂಡು ಎಲ್ಲ ಕವರ್ ಮಾಡಿ ಅಡುಗೆ ಮನೇಲಿ ಎಲ್ಲ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಧೂಳಂದರೆ ಇಡೀ ಮನೆ ಧೂಳು. ಅಷ್ಟರ ಮಧ್ಯ ಒಂದು ಸ್ವಲ್ಪ ಮನಸ್ಸೆಲ್ಲ ಕಿರಿಕಿರಿ ಆಗ್ತಿರತ್ತಲ್ಲ, ಈ ಕೆಲಸ ಒದ್ದಾಟ ಅಂತ ಸುಮ್ಮನೆ ಸಂಜೆ ಮೇಲೆ ಯಲಹಂಕಕ್ಕೆ ಹೋಗಿದ್ವಿ. ಹೋದವಾಗ ಅಲ್ಲಿ ಸ್ವಲ್ಪ ಸಾಮಾನೆಲ್ಲ ಬೇಕಿತ್ತು. ಪರ್ಚೇಸ್ ಮಾಡ್ತಾ ಹೆಂಗಸರಿಗೆ ಬಟ್ಟೆ ನೋಡಿದ ತಕ್ಷಣ ತಗೊಳ್ಳೇಬಾರ್ದು ಅಂತ ಯೋಚನೆ ಮಾಡಿರ್ತೀನಿ. ನೋಡಿದ ತಕ್ಷಣ ಮತ್ತೆ ಆಸೆ ಆಗತ್ತಲ್ವಾ, ಹಾಗೆ ಒಂದಷ್ಟು ಬಟ್ಟೆ ತೊಗೊಂಡಿದ್ದೀನಿ. ಅದನ್ನೇ ಈ ವಿಡಿಯೋ ತೋರಿಸಿ ಬಿಡೋಣ. ಯಾಕಂದರೆ ವಿಡಿಯೋ ಮಾಡೋಕ್ಕೆ ಆಗ್ತಿಲ್ಲ ಈ ಪರಿಸ್ಥಿತಿ. ನೋಡಿ, ಇದೊಂದು ಟಾಪ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಪ್ಯಾಂಟ್ ಮೇಲೆ ಹಾಕುವಂಥ ಟಾಪ್ ಇದು. ಇದಕ್ಕೆ ಬರೀ 199 ರೂಪಾಯಿ, 199 ರುಪೀಸ್. ಇದಕ್ಕೆ ಡಿಸ್ಕೌಂಟ್ ಆಗಿ 199 ರುಪೀಸು. ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು, ಅದಕ್ಕೆ ತಗೊಂಡೆ ಈ ಟಾಪನ್ನು. ಇದೊಂದು ಟಾಪ್ ತಗೊಂಡೆ. ಆಮೇಲೆ ಲೆಗ್ಗಿಂಗ್ಸ್ ಎಲ್ಲ ಹಲ್ಟಾಗಿಬಿಟ್ಟಿದ್ದು ಫ್ರೆಂಡ್ಸ್, ಲೆಗ್ಗಿಂಗ್ಸೇ ಸರಿ ಇರಲಿಲ್ಲ. ಅದಕ್ಕೆ ವೈಟ್ ಲೆಗ್ಗಿಂಗ್ಸ್ 2 ತಗೊಂಡೆ. ಒಂದು ವೈಟು ಒಂದು ಬ್ಲ್ಯಾಕ್, ಎರಡು ಲೆಗ್ಗಿಂಗ್ಸ್ ತಗೊಂಡೆ. ಯಾವುದಕ್ಕಾದರೂ ಹಾಕ್ಬೋದಲ್ವಾ. ಇದು ಒಂದೊಂದಕ್ಕೆ 299 ರುಪೀಸು. ಕ್ವಾಲಿಟಿನೂ ಓಕೆ ಇದೆ ಅಷ್ಟೇ, ತುಂಬ ಚೆನ್ನಾಗಿ ಏನಿಲ್ಲ. 299 ರುಪೀಸ್. ನಾನು ಸ್ಪಾರಲ್ಲಿ ತೊಗೊಂಡಿದ್ದು. ಲೆಗ್ಗಿಂಗು ಅಷ್ಟೇ, ಈಗ ತೋರಿಸಿದ್ನಲ್ಲ ಟಾಪು, ಅದು ನಾನು ಸ್ಪಾರಲ್ಲಿ ತೊಗೊಂಡಿದ್ದು. ಆಮೇಲೆ ಈ ಕುರ್ತಾ ತೋರಿಸ್ತೀನಿ ನೋಡಿ. ಇದೊಂದು ಕುರ್ತಾ ನೋಡಿ, ಫುಲ್ ಸಾಫ್ಟ್ ಕಾಟನ್ ಕುರ್ತಾ ಇದು. ಇದು ನಾನು ಮ್ಯಾಕ್ಸಲ್ಲಿ ತಗೊಂಡಿದ್ದು. 599 ರುಪೀಸ್ ಒಂದು ಕುರ್ತಕ್ಕೆ. ತುಂಬ ಚೆನ್ನಾಗಿದೆ. ಕಾಟನ್ನು ತುಂಬ ಕಂಫರ್ಟೇಬಲ್. ನೋಡಿ, ಈ ಥರ ಕಾಟನ್ ಕುರ್ತಾ. ಇದಕ್ಕೆ 599 ರುಪೀಸ್, 699 ರುಪೀಸ್ ಒಂದು ಕುರ್ತಕ್ಕೆ. 2 ತಗೊಂಡ್ರೆ 599 ರುಪೀಸಲ್ಲಿ ಸಿಗತ್ತೆ ಅಂತ ಇತ್ತು. ಅದಕ್ಕೆ ನೋಡಿ, ಇದೊಂದು ಆರೆಂಜ್ ಕಲರಲ್ಲೊಂದು ನೋಡಿ. ನೋಡಿ, ಮಧ್ಯದಲ್ಲಿ ಹೀಗೆ ಬರುತ್ತೆ, ಹೀಗೆ. ಬಟ್ ನಾನು ಯಾವಾಗಲೂ ತಗೊಳ್ಳೋದು ಎಮ್ ಸೈಜೇ ಫ್ರೆಂಡ್ಸ್. ಮೀಡಿಯಮ್ಮು, 2 ಮೀಡಿಯಮ್ಮು. ಇದು ಲೂಸ್ ಇದೆ, ಇದು ಮೀಡಿಯಮ್ಮು. ಇದು ಸ್ವಲ್ಪ ಟೈಟ್ ಇದೆ. ವಾಶ್ ಆದಮೇಲೆ ಇನ್ನು ಸಣ್ಣದಾಗತ್ತೋ ಏನು ಕತೆನೋ ಗೊತ್ತಿಲ್ಲ. ತಂದಾಗಿದೆ, ಇಷ್ಟ ಆಗಿದೆ, ಇಟ್ಕೊಳ್ತೀನಿ ಅಷ್ಟೇ. ನೋಡಿ, ಇದು 599 ರುಪೀಸ್. 2 599 ರುಪೀಸ್. ಇದು 2 ಮ್ಯಾಕ್ಸಲ್ಲಿ ತಗೊಂಡಿದ್ದು. ಆಮೇಲೆ ಇದೊಂದು ಕುರ್ತಾ ನೋಡಿ, ಗ್ರೀನು. ಇದು ಸ್ಪಾರಲ್ಲಿ ತಗೊಂಡಿದ್ದು. 389 ರುಪೀಸ ಎಷ್ಟು, 30% ಆಫ್ ಇತ್ತು. ಇದಕ್ಕೆ 500 600 ಚಿಲ್ಲರೆ ಎಷ್ಟೋ ಇತ್ತಪ್ಪ, 500 ಚಿಲ್ಲರೆ ಇರಬೇಕು. 389 ಬಿತ್ತಿ ಈ ಕುರ್ತಕ್ಕೆ. ಇದು ಇಷ್ಟೇ ಪ್ಲೇನ್, ಈ ಥರ ಏನಿಲ್ಲ ನೋಡಿ, ಸಿಂಪಲ್ ಕುರ್ತಾ ಇದು. ದಿನ ಹಾಕೋಕ್ಕೆ ಎಷ್ಟು ಕುರ್ತಗಳಿದ್ರು ದಿನ ಮನೇಲಿ ಹಾಕ್ಕೊಂಡಿರ್ತೀವಲ್ಲ, ಹಾಳಾಗ್ತಾ ಇರುತ್ತೆ. ಅದಕ್ಕೆ ನಾನು ತುಂಬ ಕಾಸ್ಟ್ಲಿದು ಯಾವತ್ತೂ ತೊಗೊಳೋದಿಲ್ಲ. 590 600 ರುಪೀಸ್ ಮ್ಯಾಕ್ಸಿಮಮ್. ನಾನು ಅದರ ಮೇಲಿನ ಡ್ರೆಸ್ ಯಾವತ್ತೂ ಪರ್ಚೇಸ್ ಮಾಡೋದೇ ಇಲ್ಲ. ಕುರ್ತಗಳನ್ನು ಫುಲ್ ಸೆಟ್ ಆದರೆ ನಾನು ಫುಲ್ ಸೆಟ್ ತೊಗೊಳ್ಳೋದು ತುಂಬ ಅಪರೂಪ. ಕುರ್ತಗಳೇ ತೊಗೊಳ್ಳೋದು ನಾನು. ಕೆಳಗೆ ಲೆಗ್ಗಿಂಗ್ ಇರ್ತದಲ್ಲ ತುಂಬ ಕಲರು, ಅದನ್ನೇ ಯೂಸ್ ಮಾಡ್ತೀನಿ ನಾನು. ಹಾಗಾಗಿ ಕುರ್ತಗಳು ತೊಗೊಳ್ಳೋದು 399 299 ಈ ರೇಂಜಲ್ಲೇ ತೊಗೊಳ್ಳೋದು ನಾನು. ಇದು 389 ಬಿತ್ತಿದ್ದಕ್ಕೆ. ಆಮೇಲೆ ಯಜಮಾನರು ಒಂದು 2 ಸೆಟ್ಟು ಶರ್ಟು ಪ್ಯಾಂಟೆಲ್ಲ ತೊಗೊಂಡ್ರು. ಅದನ್ನು ತೋರ್ಸೋಕ್ಕೆ ಅಂತ ಇಲ್ಲ ಅಲ್ವಾ, ಗಂಡಸರ ತೋರ್ಸೋಕ್ಕೆ ಏನಿರೋದಿಲ್ಲ. ಆಮೇಲೆ ಇದೆಲ್ಲ ತೊಗೊಂಡಿದ್ದಕ್ಕೆ ಸ್ಪಾರಲ್ಲಿ 3000 ಮೇಲೆ ತೊಗೊಂಡ್ರೆ ಅದೇನೋ ಒಂದು ಬೇರೆ ಐಟಮ್ಸ್ ತೋರಿಸಿದ್ರು ನೋಡಿ. 3000 ಮೇಲಾದರೆ ಇದೊಂದು ಸ್ಟೀಲ್ ಪಾತ್ರೆ. ಇದಕ್ಕೆ ರೇಟ್ ಹಾಕಿದ್ದಾರೆ ಸಿಕ್ಕಾಪಟ್ಟೆ, 400 ರೂಪಾಯಿ ಅಂತ. ಇದಕ್ಕೆ ಇರುವುದೇ 200 ರೂಪಾಯಿ ಒಳಗೆ ಫ್ರೆಂಡ್ಸ್. ಇದು ನನಗೆ 199 ರೂಪಾಯಿ ಸಿಗುತ್ತೆ, ತಗೊಳ್ಳಿ ಅಂದರು. ಎಂತಕ್ಕಾದರೂ ಆಗತ್ತೆ ಅಂತ 199 ರೂಪಾಯಿ ಅಂತ. ಇದು ಡಿಸ್ಕೌಂಟ್ ಅಂತೆ. 400 ರೂಪಾಯಿ ಇರೋದು ನನಗೆ 3000 ಬಿಲ್ ಆಗಿದ್ದಕ್ಕೆ
3,000 ಮೇಲೆ ಬಿಲ್ಲಾದರೆ 199 ಇದನ್ನೊಂದು ತಗೊಂಡೆ. 199 ಕೊಟ್ಟು ಹಾಲು ಕಾಯಿಸಕ್ಕೋ ಎಂತಾದರೂ ಮಾಡೋಕ್ಕಾಗತ್ತಲ್ಲ ಅಂತ ಒಂದು ಇಂಥದ್ದು ಸುಮಾರು ಇದೆ ನನ್ನ ಹತ್ರ. ಆದರೂ ಹೆಂಗಸರಿಗೆ ಪಾತ್ರೆ ಎಲ್ಲ ನೋಡಿದ ತಕ್ಷಣ ಹುಚ್ಚಲ್ವಾ, ಇದೊಂದು ತಗೊಂಡೆ. ಇಷ್ಟು ಪರ್ಚೇಸ್ ಮಾಡಿಕೊಂಡು ಮನೆಗೆ ಬಂದ್ವಿ ನಿನ್ನೆ ಸಂಜೆ, ಅಂದರೆ ಭಾನುವಾರ ಸಂಜೆ. ಇದು ನಾನು ವಿಡಿಯೋ ಹಾಕುವಾಗ ಇನ್ನೊಂದು ವಾರ ಆಗ್ಬೋದು. ಅಂತೂ ಹೀಗೆ ಯಾಕೆ ವಿಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ ನನಗೆ, ಹೇಳಿದ್ನಲ್ಲ ನೋಡಿ. ಈಗ ನಾನು ಇದರೊಟ್ಟಿಗೆ ನಿಮಗೆ ಬಾತ್ರೂಮಿನ ಕಥೆದು ವಿಡಿಯೋನು ಒಂದು ಪೀಸ್ ಹಾಕ್ತೀನಿ. ತಲೆಯೆಲ್ಲ ಕೆಟ್ಟೋಗುತ್ತೆ ಫ್ರೆಂಡ್ಸ್. ಇದ್ದುಕೊಂಡು ಕೆಲಸ ಮಾಡಿಸೋದು ಯಾವಾಗಲೂ ತುಂಬ ಕಷ್ಟ. ಖಾಲಿ ಮನೆ ಆದರೆ ಓಕೆ, ಒಂದು ಬಾತ್ರೂಮ್ ಕೆಲಸ ಮಾಡ್ಸೋಕ್ಕಾಗಿ ಬೇರೆ ಮನೆಗೆ ಶಿಫ್ಟ್ ಆಗೋಕ್ಕಾಗತ್ತಾ? ಇಲ್ಲ. ಕಳೆದ ವರ್ಷ ಹಾಲ್ ಟೈಲ್ಸ್ ಎಲ್ಲ ಚೇಂಜ್ ಮಾಡಬೇಕಾದ ಪರಿಸ್ಥಿತಿ ಬಂತು. ಆವಾಗಲೂ ತುಂಬ ಒದ್ದಾಟ ಆಯಿತು. ಆವಾಗಲೇ ಇದು ಮುಗ್ದೋಗಿದ್ರೆ ಮುಗ್ದೋಗ್ತಿತ್ತು. ಆದರೆ ಯಾವಾಗ ಯಾವುದು ಬರುತ್ತೆ ಗೊತ್ತಾಗಲ್ಲ ಅಲ್ವಾ. ಈಗ ಬಾತ್ರೂಮ್ ಟೈಲ್ಸ್ ಕಿರಿಕಿರಿ ಕೊಡ್ತು, ಹಾಗಾಗಿ ಅದನ್ನು ಚೇಂಜ್ ಮಾಡಿಸ್ತಾ ಇರೋದು. ಅದು ಎಷ್ಟು ದಿನ ತಗೊಳ್ತಾರೋ, 3 ದಿವಸದಲ್ಲಿ ಮಾಡುವಂಥ ಕೆಲಸ ಅದನ್ನು ಈಗಲೇ 4-5 ದಿವಸ ಆಯಿತು. ಇನ್ನು ಎಷ್ಟು ದಿನ ತಗೊಳ್ತಾರೋ, ಅರ್ಧನೂ ಕೆಲಸ ಮುಗಿಲಿಲ್ಲ. ಅದು ಯಾವಾಗ ಮಾಡ್ತಾರೋ ಏನೋ ಗೊತ್ತಿಲ್ಲ. ಒಟ್ಟಾರೆ ಮುಗಿಸ್ಕೊಡ್ಲಿ. ನಮ್ಗೆ ಒದ್ದಾಟ ಅಂತೂ ಇರುತ್ತೆ, ಇರಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಬಂದದ್ದನ್ನು ಫೇಸ್ ಮಾಡಲೇಬೇಕು ಅನ್ನೋ ಮನೋಸ್ಥಿತಿ ನಮ್ಮದು. ಫೇಸ್ ಮಾಡ್ತೀವಿ. ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ. ಈಗ ಹೇಗಿದೆ ಕತೆ ಬಾತ್ರೂಮಿಗೆ ತೋರಿಸ್ತೀನಿ. ಅದು ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣುತ್ತೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಆದಿತ್ತಾ? ಸಿಗೋಣ. ಹಾಗಿದ್ರೆ ಬನ್ನಿ ನೋಡಿ ನನ್ನ ಬಾತ್ರೂಮಿನ ಕತೆನ ನೋಡಿ. ಒಂದು ಬಾತ್ರೂಮಿನ ಮೊದಲಿನ ಟೈಲ್ಸ್ ಎಲ್ಲ ರಿಮೂವ್ ಮಾಡಿ ಹೊಸದಾಗಿ ಟೈಲ್ಸ್ ಹಾಕುವಂಥದ್ದು. ಬಟ್ ಇಷ್ಟಕ್ಕೆ ಫ್ರೆಂಡ್ಸ್ ಅದು ಎಷ್ಟು ದಿನ ತಗೊಳ್ತಾ ಇದ್ದಾರೆ ಅಂದರೆ, ಈಗಲೇ 6 ದಿವಸ ಆಯಿತು. ಅರ್ಧ ಗಂಟೆ ನೆಟ್ ಕೆಲಸ ಮಾಡಲ್ಲ. ಈ ಕೆಲಸದವ್ರನ್ನ ಇಟ್ಕೊಂಡು ಕೆಲಸ ಮಾಡಿಸೋ ಸುಲಭ ಇದೆಯಾ? ತುಂಬ ಕಷ್ಟ ಫ್ರೆಂಡ್ಸ್. ನಾವು ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ, ಅವರಿಗೆ ಜನ ಸಿಕ್ಕಲ್ಲ, ಸರಿಯಾಗಿ ಮಾಡಿಸಲ್ಲ. ಒಂದು ಕೆಲಸ ಅಂದರೆ ಸುಲಭ ಇಲ್ಲ. ಈಗ ಭಾರಿ ಕಷ್ಟ. ಯಾಕಾದರೂ ಕೈ ಹಾಕಿದ್ವಿ ಅಂತ ಕೈ ಹಾಕುವ ಪರಿಸ್ಥಿತಿ ಬಂದಿತ್ತು. ಪೂರ್ತಿ ಲೀಕೇಜ್ ಆಗ್ತಾ ಇತ್ತು. ಹಾಗಾಗಿ ಶುರು ಮಾಡಿದ್ದು. ಆದ್ಮೇಲೆ ಮತ್ತೆ ತೋರಿಸ್ತೇನೆ ನಿಮ್ಗೆ. ನೋಡಿದ್ರಾ? ಎಲ್ಲ ಇದ್ದು ಕೆಲಸ ಮಾಡಿಸೋದು ತುಂಬ ಕಷ್ಟ. ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ ಅದು. ಆದರೆ ಕುತ್ತಿಗೆಗೆ ಬಂದವಾಗ ಮಾಡಿಸ್ಲೇಬೇಕು, ಯಾವುದಾದ್ರೂ ಹಾಗೆ ಅಲ್ವಾ. ಹಾಗಾಗಿ ನಡೀತಾ ಇದೆ. ಹಾಗಿದ್ರೆ ಸಿಗೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ ಮುಂದಿನ ವಿಡಿಯೋಗಳಲ್ಲಿ. ಶ್ಯಾಮಲಾ ಬ್ಲಾಗ್ಸ್ ಇಷ್ಟಪಡುವವರು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ. ಬಾಯ್ ಎಲ್ಲರಿಗೂ. ನಮಸ್ತೆ.